ಮಸ್ತೆ ಸ್ಟೂಡೆಂಟ್ಸ್, ನಿಮ್ಗೆ ಈ ಕ್ವೆಶನ್ ಅಲ್ಲಿ ಎಲಿಮೆಂಟ್ಸ್ ಅಂತನಾದ್ರೂ ಕೇಳ್ಬೋದು, ಕಾಂಪೊನೆಂಟ್ಸ್ ಆದ್ರೂ ಕೇಳ್ಬೋದು, ಇಲ್ಲ ಕಂಟೆಂಟ್ಸ್ ಆದ್ರೂ ಕೇಳ್ಬೋದು. ಆಡಿಟ್ ರಿಪೋರ್ಟ್ ಎಲಿಮೆಂಟ್ಸ್ ಅಂದ್ರೆ ಏನು, ಕಾಂಪೊನೆಂಟ್ಸ್ ಯಾವುದು, ಕಂಟೆಂಟ್ಸ್ ಯಾವುದು ಅಂತ ಯಾವ್ದಾದ್ರು ಕೇಳ್ಬೋದು. ಮೂರು ಕೇಳಲ್ಲ, ಮೂರಲ್ಲಿ ಒಂದು ಕೇಳ್ತಾರೆ. ಸೊ ಯಾವ್ಯಾವ್ದು ಎಲಿಮೆಂಟ್ಸ್ ಅಂದ್ರೆ ಟೈಟಲ್, ಅಡ್ರೆಸ್ಸಿ, ಇಂಟ್ರೊಡಕ್ಷನ್, ಒಪಿನಿಯನ್ ಅಂದ್ರೆ ಕ್ವಾಲಿಫೈಡ್, ಅನ್ಕ್ವಾಲಿಫೈಡ್, ಅಡ್ವರ್ಸ್, ಡಿಸ್ಕ್ಲೇಮರ್ ಅಂತ ಕೊಡ್ಬೇಕಾಗುತ್ತೆ. ಬೇಸಿಸ್ ಫಾರ್ ಒಪಿನಿಯನ್, ಕೀ ಆಡಿಟ್ ಮ್ಯಾಟರ್ಸ್, ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಮ್ಯಾನೇಜ್ಮೆಂಟ್ ಏನ್ ರೆಸ್ಪಾನ್ಸಿಬಿಲಿಟಿ, ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟಿ ಏನು, ಅದರ್ ಇನ್ಫಾರ್ಮೇಶನ್, ಸಿಗ್ನೇಚರ್ ಆಫ್ ದಿ ಆಡಿಟರು, ಅದಾದ್ಮೇಲೆ ಡೇಟ್ ಆಫ್ ದಿ ಆಡಿಟ್ ರಿಪೋರ್ಟ್, ಆಡಿಟರ್ಸ್ ಅಡ್ರೆಸ್, ಇಷ್ಟು ಕೂಡ ಆಡಿಟ್ ರಿಪೋರ್ಟ್ ಅಲ್ಲಿ ಇರಬೇಕು. ಇದನ್ನ ಇರೋಂಥದನ್ನ ಸೊ ಎಲಿಮೆಂಟ್ಸ್ ಅಂತ ಕರೀತಾರೆ, ಕಾಂಪೋನೆಂಟ್ಸ್ ಅಂತ ಕರೀತಾರೆ, ಕಂಟೆಂಟ್ಸ್ ಅಂತ ಕರೀತಾರೆ. ಮೂರಲ್ಲಿ ಒಂದು ಕೇಳ್ಬೋದು, ನೀವು ಇದು ನೋಡಿ ಬರಿಬೇಕಾಗುತ್ತೆ. ಸೊ ಟೈಟಲ್, ಅಡ್ರೆಸ್, ಇಂಟ್ರೊಡಕ್ಷನ್, ಬೇಸಿಸ್ ಫಾರ್ ಒಪಿನಿಯನ್, ಕೀ ಆಡಿಟ್ ಮ್ಯಾಟರ್ಸ್, ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್, ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟಿ, ಅದರ್ ಇನ್ಫಾರ್ಮೇಶನ್, ಸಿಗ್ನೇಚರು, ಡೇಟ್ ಮತ್ತೆ ಆಡಿಟರ್ಸ್ ಅಡ್ರೆಸ್. ಇದು ಜನರಲ್ ಆಗಿದೆ ಸ್ಟೂಡೆಂಟ್ಸ್, ನೀವು ಯಾವುದು ಕೂಡ ನೀವು ಲೈಕ್ ನೋಡ್ಕೊಂಡೆಲ್ಲ ಬರೀಲಿಕ್ಕೆ ಆಗಲ್ಲ ಅನ್ನೋದಿಲ್ಲ. ಸೊ ವೆರಿ ಇನ್ ಅಂಡ್ ಅರೌಂಡ್ ನೀವು ಮಾಡ್ಕೊಂಡು ಕೂಡ ಬರಿಬಹುದು. ಟೈಟಲ್ ಯಾವುದು, ಅಡ್ರೆಸ್ ಏನು, ಇಂಟ್ರೊಡಕ್ಷನ್ ಯಾವುದು, ಅದ್ರಲ್ಲಿ ಕ್ವಾಲಿಫೈಡ್, ಅನ್ಕ್ವಾಲಿಫೈಡ್, ಅಡ್ವರ್ಸ್, ಡಿಸ್ಕ್ಲೇಮರ್ ಅಂತ 4 ಒಪಿನಿಯನ್, ಬೇಸಿಸ್ ಫಾರ್ ಒಪಿನಿಯನ್, ಕೀ ಆಡಿಟ್ ಮ್ಯಾಟರ್ಸ್, ಮ್ಯಾನೇಜ್ಮೆಂಟ್ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟಿ ಕೂಡ ಮೆನ್ಷನ್ ಆಗಿರುತ್ತೆ. ಅದರ್ ಇನ್ಫಾರ್ಮೇಶನ್ ಅಂತ ಕೊಟ್ಟಿರ್ತಾರೆ. ಸೊ ಸಿಗ್ನೇಚರ್ ಆಫ್ ದಿ ಆಡಿಟರ್, ಡೇಟ್ ಆಫ್ ದಿ ಆಡಿಟ್ ರಿಪೋರ್ಟ್, ಯಾವಾಗ ಆಡಿಟ್ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಿರೋದು, ಆಡಿಟರ್ಸ್ ಅಡ್ರೆಸ್ ಕೂಡ ಇರಬೇಕಾಗುತ್ತೆ. ಒಂದು ಸಿಗ್ನೇಚರ್ ಜೊತೆಗೆ ಒಂದು ಸೀಲು ಕೂಡ ಇರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಂಥವ್ರೆ ಆಡಿಟ್ ಮಾಡಿರೋದು, ಅವರೇ ಈ ರೀತಿ ನಮ್ಗೆ ಲೈಕ್ ಆಡಿಟ್ ರಿಪೋರ್ಟ್ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಸರ್ಟಿಫಿಕೇಶನ್ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್. ಸೊ ಇಷ್ಟು ಎಲಿಮೆಂಟ್ಸ್ ಕೂಡ ಆಡಿಟ್ ರಿಪೋರ್ಟ್ ಅಲ್ಲಿ ಇರಬೇಕು, ಇಲ್ಲ ಇಷ್ಟು ಕಾಂಪೊನೆಂಟ್ಸ್ ಆಡಿಟ್ ರಿಪೋರ್ಟ್ ಅಲ್ಲಿ ಇರಬೇಕು. ಸೊ ಅದನ್ನ ನಿಮ್ಗೆ ಈಸಿಯಾಗಿ ನೀವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಸೊ ಇನ್ನೊಂದು ವಿಡಿಯೋ ನಿಮ್ಗೆ ಶೇರ್ ಮಾಡ್ಲಿಕ್ಕಿದೆ. ಇದ್ ಬಿಟ್ರೆ ಇದೆಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಸೊ 2 ಮಾರ್ಕ್ಸ್ ಕೂಡ ಶೇರ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಸೊ ದಯವಿಟ್ಟು ನನ್ನ ಚಾನೆಲ್ನ ನೋಡ್ತಾ ಇರಿ. ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.